ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಕುಕ್ಕಂಬರ್ ಮಸಾಲ ಅಕ್ಕಿ ರೊಟ್ಟಿ. ಅದಕ್ಕೆ ಕುಕ್ಕಂಬರ್ ಎಲ್ಲ ಗ್ರೇಟ್ ಮಾಡಿ ಇಟ್ಟಿದ್ದೀವಿ. ಈ ಕುಕ್ಕಂಬರ್ ಅಕ್ಕಿ ರೊಟ್ಟಿ ಮಾಡಿನ ವಿಧಾನ ತೋರಿಸಿಕೊಡ್ತೀನಿ. 2 ಕಪ್ಪು ಅಕ್ಕಿ ಪೌಡ್ರ್ ಒಂದು ಪಾತ್ರದಲ್ಲಿಗೆ ಹಾಕಿಟ್ಟಿದ್ದೀವಿ. ಗ್ರೇಟ್ ಮಾಡಿ ಹಾಕಿಟ್ಟಿದ್ದೀವಲ್ಲ ಕುಕ್ಕಂಬರ್ ಎಲ್ಲ, ಸೌತೆಕಾಯಿ ಎಲ್ಲ ಅಕ್ಕಿಲಿ ಹಾಕಿಟ್ಟಿದ್ದೀವಿ. ಅಕ್ಕಿ ಪೌಡ್ರಲ್ಲು ಅದಕ್ಕೆ ಕ್ಯಾರೆಟ್ ಚಿಕ್ಕದಾಗಿ ಕಟ್ ಮಾಡಿದ್ದು ಹಾಕಿ, ಇದೊಂದು ಮುಳ್ಳಂಗಿ ಕಟ್ ಮಾಡಿದ್ದು. ಇದೆಲ್ಲ ಆಪ್ಷನ್ಲು ನಿಮಗೆ ಇಷ್ಟ ಅಂದರೆ ಹಾಕಬೇಕು. ಇದು ಕ್ಯಾಬೇಜ್ ಕಟ್ ಮಾಡಿದ್ದು. ಇದೆಲ್ಲ ನಿಮಗೆ ಎಷ್ಟು ಬೇಕಂದ್ರೆ ಅಷ್ಟು ಹಾಕಬೇಕು. ಎಷ್ಟು ಬೇಕಂದ್ರೆ ನಿಮಗೆ ತರಕಾರಿ ಎಲ್ಲ ಜಾಸ್ತಿ ಹಾಕೋದು ಇಷ್ಟ ಅಂದರೆ ಆ ಥರ ಹಾಕಬೇಕು. ಒಂದು ಮುಳ್ಳಂಗಿ, ಕ್ಯಾಬೇಜು, ಕ್ಯಾರೆಟ್ ಕಟ್ ಮಾಡಿದ್ದು ಹಾಕಿ, ಕುಕ್ಕಂಬರ್ ಗ್ರೇಟ್ ಮಾಡಿದ್ದು ಹಾಕಿ, ಅಕ್ಕಿ ಪೌಡರ್ಲು ಒಂದು ಹಸಿಮೆಣಸಿನಕಾಯಿ ಒಂದು ಕ್ರಷ್ ಮಾಡಿದ್ದು, 1/4 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಕೈ ಹಾಕಿ ಮಿಕ್ಸ್ ಹಾಕಬೇಕು. ನೀರು ಹಾಕೋಕ್ಕೆ ಅವಶ್ಯಕ ಇಲ್ಲ, ಬೇಕಾದರೆ ಸ್ವಲ್ಪ ನೀರು ಹಾಕಿ ಎಲ್ಲ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಹಾಕಿ ಚೆನ್ನಾಗಿ ನಾದ್ಕೊಬೇಕು. ಬೇರೆ ನೀರಿಗೆ ಅವಶ್ಯಕ ಬಂದಿಲ್ಲ ನೋಡಿರಿ. ಕುಕ್ಕಂಬರ್ಲಿ ಜಾಸ್ತಿ ನೀರಿರುತ್ತಲ್ಲ, ಅದಕ್ಕೆ ಆ ನೀರು ಕರೆಕ್ಟಾಗಿದ್ದು. ಈಗ ಹಿಟ್ಟೆಲ್ಲ ರೆಡಿಯಾಗಿದ್ದು ಈ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ರೊಟ್ಟಿ ಏನು ತಟ್ಟಬೇಕಲ್ಲ, ಅದಕ್ಕೆ ನಾನು ಏನು ಚೂರು ನೀರು ಹಾಕಿಲ್ಲ. ನಾನು 2 ಕಪ್ಪು ಅಕ್ಕಿ ಪೌಡ್ರನ್ನು 2 ಕುಕ್ಕಂಬರ್ ಸೌತೆಕಾಯಿ ಹಾಕಿದ್ದು, ಅದಕ್ಕೆ ಕರೆಕ್ಟ್ ಆಗಿದ್ದು. ರೊಟ್ಟಿ ತಟ್ಟಕ್ಕೆ ಶೀಟ್ಲಿ ಸ್ವಲ್ಪ ಆಯಿಲನ್ನು ಬ್ರಷಲ್ಲಿ ಹಾಕಬೇಕು. ಕೈಯಲ್ಲಿ ಸ್ವಲ್ಪ ನೀರು ಹಾಕಿ, ನಿಮಗೆ ಎಷ್ಟು ಉಂಡೆ ಹಾಕಿ ದೊಡ್ಡದು ಹಾಕಬೇಕಂದ್ರೆ ಅಷ್ಟು ಹಾಕಿ ಈ ರೀತಿಲಿ ರೊಟ್ಟಿ ತಟ್ಟಬೇಕು. ಈ ರೀತಿಲಿ ಸ್ವಲ್ಪ ನೀರು ಕೈಯಲ್ಲಿ ಈ ರೀತಿಲಿ ಹಾಕಿ ರೊಟ್ಟಿ ತಟ್ಟಬೇಕು. ಈಸಿ ಆಗಿರುತ್ತೆ. ಎಷ್ಟು ಅಗಲ ಬೇಕು ಅಂದ್ರೆ ನಿಮ್ಮ ಇಷ್ಟ. ಈಗ ರೊಟ್ಟಿ ಈ ರೀತಿಲೆಲ್ಲ ನಾನು ರೆಡಿ ಹಾಕೋಣ. ಬಾಣಲಿಲಿ ನಾನು ಸ್ವಲ್ಪ ಆಯಿಲನ್ನು ಬ್ರಷಲ್ಲಿ ಹಾಕಿಟ್ಟಿದ್ದೀವಿ. ರೊಟ್ಟಿ ಹಾಕೋಣ. ಮೇಲೆ ಸ್ವಲ್ಪ ಆಯಿಲೊಂದು ಹಾಕೋಣ. ಒಂದು ಸೈಡ್ ರೆಡಿ ಆಗಿದ್ದು ತಿರುಗಿ ಹಾಕೋಣ. ಈಗ ನಮ್ಮದೊಂದು ರೊಟ್ಟಿ ರೆಡಿಯಾಗಿದ್ದು ಈ ರೀತಿಲೆಲ್ಲ ರೆಡಿ ಹಾಕೋಣ. ಈಗ ನಮ್ಮದು ಮಸಾಲ ಕುಕ್ಕಂಬರ್ ಅಕ್ಕಿ ರೊಟ್ಟಿ ರೆಡಿಯಾಗಿದ್ದು. ಈಸಿ ಆಗಿರುತ್ತೆ. ನಿಮಗೆ ಇಷ್ಟ ಅಲ್ಲ ಅಂದ್ರೆ ಇದು ಹಾಕಬೇಡ. ನಿಮ್ಗೆ ಇಷ್ಟ ಅಲ್ಲ ಅಂದ್ರೆ ಮುಳ್ಳಂಗಿ ಹಾಕಬೇಡ. ಮಕ್ಕಳು ಮುಳ್ಳಂಗಿ ಎಲ್ಲ ಹಾಕಿ ಮಕ್ಕಳಿಗೆ ಇಷ್ಟ ಆಗಲ್ಲಲ್ಲ, ಸಾರೆಲ್ಲ ಮಾಡಿ. ಅದಕ್ಕೆ ಈ ರೀತಿಲೂ ರೊಟ್ಟಿಲೆಲ್ಲ ಹಾಕಿ ಕೊಟ್ಟ ಅವ್ರಿಗೆ ಗೊತ್ತಾಗಲ್ಲ. ಅದೇ ಮುಳ್ಳಂಗಿ ಇಷ್ಟ ಅಲ್ಲ ಮಕ್ಕಳಿಗೆಲ್ಲ ಈ ರೀತಿಲಿ ರೊಟ್ಟಿಲಿ ಹಾಕಿ ಕೊಟ್ಟ ಅದು ತಿಂತಾರೆ. ಅದಕ್ಕೆ ನೀವೆಲ್ಲ ಈ ರೀತಿಲಿ ಒಂದು ಮಸಾಲ ಹಾಕಿ ರೊಟ್ಟಿ ಎಲ್ಲ ಮಾರಿನ ಟೈಮಲ್ಲೂ ನೀವು ಈ ಮಕ್ಕಳು ತಿನ್ನೋ ತರಕಾರಿ ಎಲ್ಲ ಇದೆಯಲ್ಲ ಅದೆಲ್ಲ ಹಾಕಿ ರೊಟ್ಟಿ ಮಾಡಬೇಕು. ಅದಕ್ಕೆ ಮಕ್ಕಳಿಗೆ ಗೊತ್ತಾಗಲ್ಲ, ಇಷ್ಟ ಆಗುತ್ತೆ. ಇದು ಎಲ್ಲ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಈ ಅಕ್ಕಿ ರೊಟ್ಟಿ ಮಸಾಲ ರೊಟ್ಟಿ ಇಷ್ಟ ಹಂಗೆ ಎಲ್ಲರೂ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸಿನೊಂದು ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ.